ಹಾಯ್ ಫ್ರೆಂಡ್ಸ್, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಸದ್ಯ ರಾಜ್ಯದಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರೋ ವಿಚಾರ ಅಂದರೆ ಅದು ಯೂರಿಯಾ ರಸಗೊಬ್ಬರದ ಬಗ್ಗೆ. ಇತ್ತೀಚಿನ ವರ್ಷಗಳಲ್ಲಿ ರಸಗೊಬ್ಬರದ ಕೊರತೆ ಬಗ್ಗೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರಲಿಲ್ಲ. ಆದರೆ ಈ ಬಾರಿ ಮಾತ್ರ ಯೂರಿಯಾ ರಸಗೊಬ್ಬರದ ಬಗ್ಗೆ ಭಾರಿ ಚರ್ಚೆ ಆಗ್ತಿದೆ. ಹಾಗಾದರೆ ಯೂರಿಯಾ ರಸಗೊಬ್ಬರದ ಕೊರತೆಗೆ ಕಾರಣ ಏನು? ಭಾರತದಲ್ಲಿ ಯೂರಿಯಾ ರಸಗೊಬ್ಬರ ಉತ್ಪಾದನೆ ಎಷ್ಟಿದೆ? ಯಾವೆಲ್ಲ ದೇಶಗಳಿಂದ ಯೂರಿಯಾ ರಸಗೊಬ್ಬರವನ್ನು ಆಮದು ಮಾಡಿಕೊಳ್ಳಲಾಗುತ್ತೆ? ಜೊತೆಗೆ ಕರ್ನಾಟಕಕ್ಕೆ ಪ್ರತಿ ವರ್ಷ ಎಷ್ಟು ಯೂರಿಯಾ ರಸಗೊಬ್ಬರ ಬೇಕು? ಇದೆಲ್ಲದವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ಯೂರಿಯಾ ರಾಸಾಯನಿಕ ರಸಗೊಬ್ಬರವನ್ನ ಕೃಷಿಯಲ್ಲಿ ಸಾರಜನಕ ಅಂದ್ರೆ ನೈಟ್ರೋಜನ್ ಮೂಲವಾಗಿ ವ್ಯಾಪಕವಾಗಿ ಬಳಸಲಾಗುತ್ತೆ. ಯೂರಿಯಾವನ್ನ ಸಾಮಾನ್ಯವಾಗಿ ಹೇಬರ್ ಬಾಷ್ ಪ್ರಕ್ರಿಯೆಯಿಂದ ತಯಾರು ಮಾಡಲಾಗುತ್ತೆ. ಇದರಲ್ಲಿ ಅಮೋನಿಯಾವನ್ನ ಅಂದ್ರೆ NH3 ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಅಂದ್ರೆ CO2 ನೊಂದಿಗೆ ಏನಂದ್ರೆ ತಯಾರು ಮಾಡಲಾಗುತ್ತೆ. ಭಾರತಕ್ಕೆ ಯೂರಿಯಾ ಗೊಬ್ಬರವನ್ನ ಮುಖ್ಯವಾಗಿ ಚೀನಾ, ಓಮನ್, US, ಕತಾರ್, ಸೌದಿ ಅರೇಬಿಯಾ ಮತ್ತು ರಷ್ಯಾದಿಂದ ಆಮದು ಮಾಡಿಕೊಳ್ಳಲಾಗುತ್ತೆ. ಚೀನಾವು ವಿಶ್ವದ ಅತಿ ದೊಡ್ಡ ಯೂರಿಯಾ ಉತ್ಪಾದನೆ ಕ್ಷೇತ್ರದಲ್ಲಿ ಇರುವಂತಹ ದೇಶ. ಭಾರತದ ಯೂರಿಯಾ ಆಮದಿನಲ್ಲಿ ಸರಿಸುಮಾರು 30% ಚೀನಾದಿಂದ ಪೂರೈಕೆ ಆಗುತ್ತೆ. ಇದರ ಜೊತೆಗೆ ಓಮನ್, ಕತಾರ್, ಸೌದಿ ಅರೇಬಿಯಾದಿಂದಲೂ ಸಹಿತ ಗಣನೀಯ ಪ್ರಮಾಣದಲ್ಲಿ ಯೂರಿಯಾ ಭಾರತಕ್ಕೆ ಆಮದನ್ನು ಮಾಡಿಕೊಳ್ಳುತ್ತೆ. ಇನ್ನು ಕರ್ನಾಟಕದಲ್ಲಿ ಯೂರಿಯಾ ರಸಗೊಬ್ಬರ ಸಿಗ್ತಿಲ್ಲ ಅಂತ ರಾಜ್ಯದ ಹಲವು ಭಾಗಗಳಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಯಾಕೆ ಅಂತ ನೋಡೋದಾದ್ರೆ ಅದಕ್ಕೆ ಹಲವು ಕಾರಣಗಳು ಸಿಗ್ತಾ ಹೋಗ್ತವೆ. ಅದರಲ್ಲಿ ಪ್ರಮುಖವಾಗಿರೋದಂದ್ರೆ ಕೇಂದ್ರದಿಂದ ಪೂರ್ಣ ಪ್ರಮಾಣದಲ್ಲಿ ರಸಗೊಬ್ಬರ ಪೂರೈಕೆ ಆಗದೇ ಇರುವಂಥದ್ದು. ರಾಜ್ಯವು 2025ರ ಖಾರೀಫ್ ಋತುವಿಗೆ 12.95 ಲಕ್ಷ ಮೆಟ್ರಿಕ್ನಷ್ಟು ಯೂರಿಯಾನ ಬೇಡಿಕೆ ಇಟ್ಟಿತ್ತು. ಆದರೆ ಕೇಂದ್ರ ಸರ್ಕಾರ ಅದರಲ್ಲಿ 11.17 ಲಕ್ಷ ಮೆಟ್ರಿಕ್ ಟನ್ ಮಾತ್ರ ಹಂಚಿಕೆಯನ್ನು ಮಾಡಿದೆ. ಏಪ್ರಿಲ್ನಿಂದ ಜುಲೈವರೆಗೆ ಅಂದರೆ 2025ರಲ್ಲಿ ಬರೋಬ್ಬರಿ 6.80 ಲಕ್ಷ ಮೆಟ್ರಿಕ್ ಟನ್ನು ಬೇಡಿಕೆ ಇತ್ತು. ಆದರೆ ಅದರಲ್ಲಿ ಕೇವಲ ಬಂದಿರುವುದು ಮಾತ್ರ 5.35 ಲಕ್ಷ ಮೆಟ್ರಿಕ್ ಟನ್ನಷ್ಟು ಮಾತ್ರ. ಇನ್ನು 1.45 ಲಕ್ಷ ಮೆಟ್ರಿಕ್ ಟನ್ ಬಾಕಿ ಇದೆ. ಇನ್ನು ಎರಡನೇ ಕಾರಣ ಏನು ಅಂತ ನೋಡೋದಾದರೆ ಬೇಡಿಕೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಈ ವರ್ಷ ಉತ್ತಮವಾದಂತಹ ಮುಂಗಾರು ಮಳೆ ಆಗಿರುವಂತಹ ಕಾರಣಕ್ಕಾಗಿ ಬಿತ್ತನೆ ಚಟುವಟಿಕೆಗಳು ಮುಂಚಿತವಾಗಿಯೇ ಪ್ರಾರಂಭ ಆಗಿದ್ದಾವೆ. ಅದರಲ್ಲೂ ಪ್ರಮುಖವಾಗಿ ಮೆಕ್ಕೆಜೋಳದಂತಹ ಹೆಚ್ಚು ಗೊಬ್ಬರ ಬೇಡಿಕೆ ಇರುವಂತಹ ಬೆಳೆಗಳು ಸುಮಾರು 2 ಲಕ್ಷ ಹೆಕ್ಟೇರ್ನಷ್ಟು ಭೂಮಿಯನ್ನು ಹೆಚ್ಚಿಸಿಕೊಂಡಿದೆ. ಇದರಿಂದ ಯೂರಿಯಾದ ಬೇಡಿಕೆ ಗಣನೀಯವಾಗಿ ಏರಿಕೆಯಾಗಿದೆ. ಇನ್ನೊಂದು ಮೂರನೇ ಬಹಳಷ್ಟು ಪ್ರಮುಖ ವಿಚಾರ ಏನು ಅಂದರೆ ಖಾಸಗಿ ಅಂಗಡಿಗಳಲ್ಲಿ ಯೂರಿಯಾವನ್ನ ಕಾಳಸಂತೆಯಲ್ಲಿ ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡಲಾಗ್ತಾ ಇರುವಂತಹ ಆರೋಪ. ನಾಲ್ಕನೆಯಂತಹ ಪ್ರಮುಖ ವಿಚಾರ ಏನು ಅಂದರೆ ನ್ಯಾನೋ ಯೂರಿಯಾವನ್ನ ಕಡ್ಡಾಯವಾಗಿ ತೆಗೆದುಕೊಳ್ಬೇಕನ್ನುವಂತಹ ನಿಯಮ. ಕೆಲವು ಗೊಬ್ಬರದ ಅಂಗಡಿಗಳಲ್ಲಿ ಯೂರಿಯಾದ ಜೊತೆಗೆ ನ್ಯಾನೋ ಯೂರಿಯಾ ಮತ್ತು DAPಯನ್ನು ಖರೀದಿಯನ್ನು ಮಾಡಬೇಕು ಅನ್ನುವಂತಹ ಕಡ್ಡಾಯದ ನಿಯಮಗಳನ್ನು ಖಾಸಗಿ ಅಂಗಡಿಗಳು ನಿಯಮವನ್ನು ಮಾಡ್ಕೊಂಡ್ಬಿಟ್ಟಿದ್ದಾವೆ. ಇದರಿಂದ ರೈತರು ಸಾಂಪ್ರದಾಯಿಕ ಯೂರಿಯಾವನ್ನು ಖರೀದಿ ಮಾಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಇದು ಹೆಚ್ಚಿನ ಪ್ರಮಾಣದಲ್ಲಿ ಕೊರತೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಅದರ ಜೊತೆಗೆ ಐದನೇ ಅಂಶ ಏನು ಅಂದರೆ ಅತಿಯಾದಂತಹ ಯೂರಿಯಾ ಬಳಕೆ. ರೈತರು ಕೃಷಿ ಇಲಾಖೆ ಶಿಫಾರಸಿನ ಪ್ರಕಾರ ಎಕರೆಗೆ ಕೇವಲ 3 ಚೀಲ ಯೂರಿಯಾವನ್ನು ಮಾತ್ರ ಬಳಸಬೇಕು. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಯೂರಿಯಾವನ್ನು ಬಳಸ್ತಾ ಇರುವಂತಹ ಕಾರಣಕ್ಕಾಗಿ ಬೇಡಿಕೆ ಹೆಚ್ಚಳ ಆಗ್ತಾ ಇದೆ. ಇದರ ಜೊತೆಗೆ ಕೃತಕವಾದಂತಹ ಅಭಾವವನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು. ಕೆಲವು ಪ್ರದೇಶಗಳಲ್ಲಿ ಗೊಬ್ಬರದ ಕೃತಕ ಸೃಷ್ಟಿಯನ್ನು ಮಾಡಲಾಗ್ತಾ ಇದೆ. ಖಾಸಗಿ ಅಂಗಡಿಗಳಲ್ಲಿ ಯೂರಿಯಾವನ್ನು ನಿಗದಿತ ದರಕ್ಕಿಂತ ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡಲಾಗ್ತಾ ಇದೆ. ಇದು ರೈತರಿಗೆ ಆರ್ಥಿಕ ಭಾರವನ್ನು ಉಂಟು ಮಾಡ್ತಾ ಇದೆ. ಹಾಗಾದರೆ ಇದಕ್ಕೆ ಪರಿಹಾರ ಏನು ಅಂತ ನೋಡೋದಾದರೆ ಕೃಷಿ ಇಲಾಖೆ ನ್ಯಾನೋ ಯೂರಿಯಾ ಮತ್ತು DAP ಅಂತಹ ಪರ್ಯಾಯ ರಸಗೊಬ್ಬರ ಬಳಕೆಗೆ ರೈತರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು. ಕೇಂದ್ರ ಸಚಿವರ ಭರವಸೆಯಂತೆ 15 ದಿವಸಗಳಲ್ಲಿ 1.35 ಲಕ್ಷ ಮೆಟ್ರಿಕ್ ಯೂರಿಯಾವನ್ನ ಸರಬರಾಜು ರಾಜ್ಯಕ್ಕೆ ಮಾಡಬೇಕು. ಅದರ ಜೊತೆಗೆ ಕಾಳಸಂತೆಯಲ್ಲಿ ಆಗ್ತಾ ಇರುವಂತಹ ಕಳ್ಳಾಟವನ್ನ ರಾಜ್ಯ ಸರ್ಕಾರ ತಡೆಯೋದಕ್ಕೆ ಕ್ರಮಗಳನ್ನು ವಹಿಸಿಕೊಳ್ಬೇಕು. ಇಲ್ವಾದ್ರೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂತಹ ತೊಂದರೆ ಇರುತ್ತೆ. ಇದೆಲ್ಲವೂ ಸಹಿತ ಸರಿಪಡಿಸಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ರಾಜ್ಯದಲ್ಲಿ ಯೂರಿಯಾ ಸಮಸ್ಯೆ ತಲೆದೂರೋದಿಲ್ಲ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.